ತಿರುವನಂತಪುರಂ ಲೋಕಸಭಾ ಕ್ಷೇತ್ರದ ಸಂಸದ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ನಿಯೋಗವನ್ನು ಕಳುಹಿಸಿದರು. ಈ ನಿಯೋಗದ ಭೇಟಿಯ ಸಂದರ್ಭದಲ್ಲಿ ಶಶಿ ತರೂರ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಆ ಒಂದು ಪೋಸ್ಟ್ಗೆ ಸುಮಾರು 20 ಲಕ್ಷ ವೀಕ್ಷಣೆ ಬಂದಿದೆ. ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ ಸಂಸದ ಹಂಚಿಕೊಂಡಂತಹ ಫೋಟೋಗಳಿಗೆ ಅತ್ಯಧಿಕ ವೀಕ್ಷಣೆ ಬಂದಿದೆ. ವಿದೇಶಕ್ಕೆ ನಿಯೋಗ ಕಳುಹಿಸಿದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಯೋಗದ ಮುಖ್ಯಸ್ಥ ಶಶಿ ತರೂರ್ ಹಾಕಿದ್ದ ಫೋಟೋಗೆ ಭಾರಿ ವೀಕ್ಷಣೆ. 20 ಲಕ್ಷಕ್ಕೂ ಅಧಿಕ ಮಂದಿ ಆ ಫೋಟೋವನ್ನು ವೀಕ್ಷಣೆ ಮಾಡಿದ್ದಾರೆ. ಪನಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಶಶಿ ತರೂರ್ ನೇತೃತ್ವದ ನಿಯೋಗ ಪನಾಮಕ್ಕೆ ಭೇಟಿಯನ್ನು ಕೊಟ್ಟಿತ್ತು. ಆ ಭೇಟಿಯ ಸಂದರ್ಭದಲ್ಲಿ ಪನಾಮದ ಮಾಜಿ ಸಂಸದೆ ಜೆನಿಸಿಸ್ ಅಲಾನ್ಜೋ ಮತ್ತು ಪನಾಮದ ಮಾಜಿ ರಾಷ್ಟ್ರಾಧ್ಯಕ್ಷರ ಪತ್ನಿ ಲೊರೆನಾ ಕ್ಯಾಸ್ಟಿಲೋ ವರೆಲಾ ಮತ್ತು ಭಾರತ ಮೂಲದ ಕ್ಯಾತಿ ಬಿಕು ಮತ್ತು ಪನಾಮದಲ್ಲಿರುವಂತಹ ರಾಯಭಾರ ಕಚೇರಿಯ ಸಿಬ್ಬಂದಿ ಮಿಲೆನಾ ಅಲ್ವರಾಡೋ ಜೊತೆಗೆ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಭಾರತ ಮೂಲದ 2019 ಮಿಸ್ ಪನಾಮ ಮೆಹರ್ ಎಲೈಸರ್ ಇವರ ಜೊತೆಗೆ ಶಶಿ ತರೂರ್ ಅವರು ಒಂದು ಫೋಟೋ ತಗೊಂಡು ಆ ಫೋಟೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕಿದ್ದಾರೆ. ಒಟ್ಟು 5 ಜೊತೆಗೆ ಈ ಫೋಟೋಗಳನ್ನು ಸಿಕ್ಕಾಪಟ್ಟೆ ಜನ ನೋಡಿದ್ದಾರೆ. ತರೂರ್ ನೇತೃತ್ವದ ನಿಯೋಗ ಈ ಫೋಟೋ ಏನಿದೆ ಇವು ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ವೀಕ್ಷಣೆ ಕಂಡಂತಹ ಫೋಟೋಗಳಿದು. 20 ಲಕ್ಷ ವೀಕ್ಷಣೆ. ಶಶಿ ತರೂರ್ ಅವರ ನೇತೃತ್ವದ ನಿಯೋಗ 5 ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಡ್ತಾ ಇದೆ. ಒಂದು ಅಮೆರಿಕ, ಗಯಾನಾ, ಪನಾಮ, ಕೊಲಂಬಿಯಾ ಮತ್ತು ಬ್ರೆಜಿಲ್. ಶಶಿ ತರೂರ್ ಅವರ ನಿಯೋಗದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ದಾರೆ. ಈ ಫೋಟೋಗಳೇನಿದೆ ಅತಿ ಹೆಚ್ಚು ವೀಕ್ಷಣೆಯನ್ನು ಕಂಡಿದೆ. ಮೋರ್ ದೆನ್ 20 ಲ್ಯಾಕ್ 2 ಮಿಲಿಯನ್ ವೀಕ್ಷಣೆಯನ್ನು ಕಂಡಿರುವಂಥದ್ದು. ಶಶಿ ತರೂರ್ ಅವರ ನೇತೃತ್ವದ ನಿಯೋಗ ಕೊಲಂಬಿಯಾಕ್ಕೆ ಭೇಟಿಯನ್ನು ಕೊಟ್ಟಿತ್ತು. ಬಟ್ ಶಶಿ ತರೂರ್ ಅಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕೊಲಂಬಿಯಾ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ನಡೆದಾದ ಬಳಿಕ ಪಾಕಿಸ್ತಾನದಲ್ಲಿ ಭಾರತದ ದಾಳಿಯಿಂದ ಯಾರೆಲ್ಲ ಹತರಾದರೂ ಅವರ ಬಗ್ಗೆ ಸಂತಾಪವನ್ನು ವ್ಯಕ್ತಪಡಿಸಿದೆ. ಯಾರು ಹತರಾಗಿದ್ದು? ಅಲ್ಲಿ ಸತ್ತಂಥವರು ಉಗ್ರಗಾಮಿಗಳು ಸತ್ತಿದ್ದು. ಬಟ್ ಕೊಲಂಬಿಯಾ ಆ ಸಾವಿಗೆ ಸಂತಾಪವನ್ನು ಮತ್ತು ಆಘಾತವನ್ನು ವ್ಯಕ್ತಪಡಿಸಿದೆ. ಸೊ ಅದ್ರ ಬಗ್ಗೆ ಶಶಿ ತರೂರ್ ಅವರು ಓಪನ್ ಆಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೊಲಂಬಿಯಾದ ನಿರ್ಧಾರದ ಬಗ್ಗೆ. ಬಟ್ ಈ ಫೋಟೋಗಳೇನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುವಂಥದ್ದು. ಸೆಲೆಬ್ರೇಟೆಡ್ MP ಶಶಿ ತರೂರ್ ಅವರು ವಿಶ್ವಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ಬಂದಂಥವರು. ಜೊತೆಗೆ ಯಾವಾಗ ಭಾರತ ಪಾಕಿಸ್ತಾನದ ಜೊತೆಗಿನ ಸಂಘರ್ಷ ಶುರುವಾಯಿತು, ಅದಾದ ಬಳಿಕ ಕಾಂಗ್ರೆಸ್ನವರಿಂದಲೇ ಅತಿ ಹೆಚ್ಚು ಟೀಕೆಗೆ ಒಳಗಾಗ್ತಿರುವಂತಹ ಕಾಂಗ್ರೆಸ್ನ ಸಂಸದ ಅದು ಶಶಿ ತರೂರ್. BJP ಅವರಿಂದ ಅತಿ ಹೆಚ್ಚು ಪ್ರೀತಿಯನ್ನು ಗಳಿಸ್ತಾ ಇರುವಂತಹ ಸಂಸದ ಯಾರು ಅಂತ ಹೇಳಿದ್ರೆ ಅದು BJP ಅವರಿಂದಲೇ ಅತಿ ಹೆಚ್ಚು ಪ್ರೀತಿಯನ್ನು ಗಳಿಸ್ತಾ ಇರುವಂತಹ ಕಾಂಗ್ರೆಸ್ನ ಸಂಸದ ಯಾರು ಅಂತ ಹೇಳಿದ್ರೆ ಅದು ಶಶಿ ತರೂರ್. ಸೊ ಈಗ ಇವರು BJPಯ ಅಚ್ಚುಮೆಚ್ಚಿನ ಅಕ್ಕರೆಯ ಕಾಂಗ್ರೆಸ್ ಸಂಸದ. ಬಟ್ ಕಾಂಗ್ರೆಸ್ನವರ ಅತ್ಯಂತ ಪರಮದ್ವೇಷಿಯಾಗಿ ಬದಲಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ. ಇವರೀಗ ಕಂಡ್ರೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪಹಲ್ಗಾಮ್ ದಾಳಿ ಒಳಗೊಂಡಂತೆ ಅಲ್ಲಿಯ ಭದ್ರತಾ ವೈಫಲ್ಯದ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆಗಳನ್ನೇನು ಕೇಳಿತ್ತು, ಅಲ್ಲಿಂದ ಇಲ್ಲಿಯವರೆಗೆ ಅವರಿಗೇನು ಅಮೆರಿಕಕ್ಕೆ ಹೋಗಿ ಭೇಟಿಯನ್ನು ಈ 5 ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಶಶಿ ತರೂರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಕಾರ್ಯವೈಖರಿ ಏನಿದೆ ಅದನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಇನ್ಕ್ಲೂಡ್ ಸರ್ಜಿಕಲ್ ಸ್ಟ್ರೈಕ್. ಕಾಂಗ್ರೆಸ್ನ ಪ್ರಮುಖ ಮುಖಂಡ ಪವನ್ ಖೇರಾ ಅವರು ಶಶಿ ತರೂರ್ ಅವರಿಗೆ ಅವರದ್ದೇ ಪುಸ್ತಕದ ಒಂದು ಪ್ಯಾರಾವನ್ನು ತೆಗೆದು ಅದನ್ನು ಮಾರ್ಕ್ ಮಾಡಿ, ನೋಡಿ ನೀವು 2016ರಲ್ಲಿ ಮೊದಲ ಬಾರಿಗೆ 2018ರಲ್ಲಿ ಏನು ಮೊದಲ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ನಡೀತು, ಆ ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ನೀವು ಮೋದಿ ಸರ್ಕಾರದ ಬಗ್ಗೆ ಏನು ಟಿಪ್ಪಣಿಯನ್ನು ಮಾಡಿದ್ರಿ ನೀವೇ ನೋಡಿ ಅಂಥೇಳಿ ಆ ಪುಟದ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಶಶಿ ತರೂರ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ ಕಾಂಗ್ರೆಸ್ನವರೇ. ಇತ್ತ BJP ಅವರು ಶಶಿ ತರೂರ್ ಅವರ ಸ್ಟೇಟ್ಮೆಂಟನ್ನು ತೆಗೆದು ಕಾಂಗ್ರೆಸ್ನವರಿಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ನೋಡಿ ನಿಮ್ಮದೇ ಸಂಸದರು ಈ ರೀತಿ ಹೇಳ್ತಾ ಇದ್ದಾರೆ ಅಂತೇಳಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.